ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಹಬ್ಬಗಳಿಗೆ ಸುಲಭವಾಗಿ ಯಾವುದಾದ್ರೂ ತಿಂಡಿ ಮಾಡಬೇಕು ಅಂತ ಅನಿಸೋವಾಗ ತಕ್ಷಣ ಹೊಳೆಯೋದೇ ರವೆ ಉಂಡೆ. ಹಲವಾರು ವೆರೈಟಿನಲ್ಲಿ ರವೆ ಉಂಡೆ ಮಾಡ್ತಾರೆ. ಒಂದ್ಸರಿ ಈ ವಿಧಾನದಲ್ಲಿ ಕೂಡ ರವೆ ಉಂಡೆ ಮಾಡಿ ನೋಡಿ, ಬಹಳ ರುಚಿಯಾಗಿರುತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ. ಹಾಗೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲಿಗೆ ಫ್ರೈಯಿಂಗ್ ಪ್ಯಾನ್ಗೆ 4 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಳ್ಳೋಣ. ನೋಡಿ, ಗೋಡಂಬಿ ಮೊದಲು ಸ್ವಲ್ಪ ಹುರ್ಕೊಂಡು ನಂತರ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಹುರಿದಿದ್ದಾಗಿದೆ. ಇನ್ನೊಂದು ಪ್ಲೇಟ್ಗೆ ತೆಗೆದಿಡೋಣ. ಇದನ್ನು ಸೈಡ್ನಲ್ಲಿ ಇಟ್ಬಿಟ್ಟು ಅದೇ ಫ್ರೈಯಿಂಗ್ ಪ್ಯಾನ್ಗೆ 1 ಗ್ಲಾಸಷ್ಟು ಮೀಡಿಯಮ್ ರವೆನ ಸೇರಿಸ್ತಾ ಇದ್ದೀನಿ. ಇದು ಸುಮಾರು 300 ಗ್ರಾಮ್ ಅಷ್ಟಿದೆ. ನೋಡಿ, ಈ ಗ್ಲಾಸಲ್ಲಿ 1 ಗ್ಲಾಸ್ ರವೆ ತೊಗೊಂಡಿದ್ದೀನಿ. ಮೀಡಿಯಂ ಹೀಟ್ನಲ್ಲಿ ರವೆನ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಸುಮಾರು ಹೊತ್ತಿಂದ ಹುರಿತಾ ಇದ್ದೀನಿ. ರವೆ ಒಳ್ಳೆ ಘಮ ಬರೋದಕ್ಕೆ ಶುರು ಆಗಿದೆ. ನೋಡಿ, ರವೆ ಚೆನ್ನಾಗಿ ಹುರಿದಿದ್ದಾಗಿದೆ, ಒಳ್ಳೆ ಘಮ ಬಂದಿದೆ. ಈ ಹಂತದಲ್ಲಿ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ಸುಮಾರು ಅರ್ಧ ಕಪ್ ಅಷ್ಟು ಕೊಬ್ಬರಿ ತುರಿ ಹಾಕ್ಬಿಟ್ಟು ಜಸ್ಟ್ 1 ನಿಮಿಷ ಹುರಿದ್ರೆ ಸಾಕು. ರವೆ ಮತ್ತು ಕೊಬ್ಬರಿ ಹುರಿದಿದ್ದಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಇಟ್ಬಿಡೋಣ. ನಂತರ ಇನ್ನೊಂದು ಕಡಾಯಿಗೆ 1 ಗ್ಲಾಸಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೆ ಅದೇ ಗ್ಲಾಸ್ನಲ್ಲೇ 1 ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಇದನ್ನು ಕೈಯಾಡಿಸ್ತಾ ಇರಬೇಕು ಸಕ್ಕರೆ ಕರಗೋವರೆಗೂ. ನೀವು ಸ್ವೀಟ್ ಇಷ್ಟು ಬೇಡ ಅಂದರೆ 1/4 ಗ್ಲಾಸಷ್ಟು ಸಕ್ಕರೆ ಹಾಕ್ಕೋಬೋದು. ನೋಡಿ, ಸಕ್ಕರೆ ಚೆನ್ನಾಗಿ ಕರಗಿದೆ. ಇದನ್ನು ಹೀಗೆ ಕುದಿಯೋದಕ್ಕೆ ಬಿಡೋಣ. ನೋಡಿ, ಸ್ವಲ್ಪ ಹೊತ್ತು ಕುದ್ದ ನಂತರ ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಎಷ್ಟು ಸ್ಲೋ ಆಗಿ ಡ್ರಾಪ್ ಆಗ್ತಾ ಇದೆ. ಈ ಹಂತದಲ್ಲಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ. ನೋಡಿ, ಈ ರೀತಿ ಒಂದೆಳೆ ಪಾಕ ಬರಬೇಕು. ನೋಡಿ, ಸರಿಯಾಗಿ ಒಂದೆಳೆ ಪಾಕ ಬಂದಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ರವೆ ಮತ್ತು ಕೊಬ್ಬರಿನ ಹುರಿದಿಟ್ಟಿದ್ವಲ್ಲ ಅದನ್ನು ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಪೂರ್ತಿ ಸೇರಿಸಿದ್ದಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಸೇರಿಸ್ಬಿಟ್ಟು ಪುಡಿ ಮಾಡಿತ್ತು. ಒಂದು 3 ರಿಂದ 4 ಏಲಕ್ಕಿನ ಪುಡಿ ಮಾಡಿಬಿಟ್ಟು ಸೇರಿಸಿದ್ದೀನಿ. ಏಲಕ್ಕಿ ಪುಡಿ ಹಾಕಿದ ನಂತರ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ತುಂಬ ಹೊತ್ತು ತಣ್ಣಗಾಗೋದಕ್ಕೆ ಬಿಡೋದು ಬೇಡ. ಜಸ್ಟ್ 1 ನಿಮಿಷ ಸೈಡಲ್ಲಿ ಇಟ್ಟರೆ ಸಾಕು. ಸಕ್ಕರೆ ಪಾಕ ಎಲ್ಲ ರವೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೋಡಿ, 1 ನಿಮಿಷ ಬಿಟ್ಟಿದ್ದಷ್ಟೇ ಅಷ್ಟು ಬೇಗ ಇಷ್ಟು ಗಟ್ಟಿಯಾಗಿದೆ. ಹುರಿದಿಟ್ಟಂಥ ಗೋಡಂಬಿ ದ್ರಾಕ್ಷಿಲಿ ಒಂದು ಸ್ವಲ್ಪ ಸೇರಿಸಿದ್ದೀನಿ, ಇನ್ನೊಂದು ಸ್ವಲ್ಪ ಆಮೇಲೆ ಸೇರಿಸೋಣ. ಸ್ವಲ್ಪ ಬಿಸಿ ಇದೆ, ಇದು ತುಂಬ ತಣ್ಣಗಾಗಿಲ್ಲ.
ಇವಾಗಲೇ ಇನ್ನೊಂದು ಸರಿ ಮಿಕ್ಸ್ ಮಾಡೋಣ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆ ಕಟ್ಕೋಬೇಕು. ಸ್ವಲ್ಪ ಬಿಗಿಯಾಗಿ ಹಿಡಿದು ಕಟ್ಟಬೇಕು. ಒಂದು ವೇಳೆ ತುಂಬ ಡ್ರೈ ಅನಿಸಿದ್ರೆ ಒಂದು ಸ್ವಲ್ಪ ಹಾಲನ್ನು ಬಿಸಿ ಮಾಡಿಬಿಟ್ಟು ಸೇರಿಸ್ಕೋಬೋದು. ನೋಡಿ, ಗೋಡಂಬಿ ದ್ರಾಕ್ಷಿ ಒಂದು ಸ್ವಲ್ಪ ಆವಾಗಲೇ ಸೇರಿಸಿದ್ದೆ. ಇನ್ನೊಂದು ಸ್ವಲ್ಪ ಈ ರೀತಿ ಉಂಡೆ ಕಟ್ಟುವಾಗ ಒಂದೊಂದು ಇಟ್ಬಿಟ್ಟು ಉಂಡೆ ಕಟ್ಟೋಣ. ನೋಡಿ, ಈ ರೀತಿಯಾಗಿ ಉಂಡೆ ಕಟ್ಕೋಬೇಕು. ಉಳಿದಂಥ ಉಂಡೆಗಳನ್ನು ಇದೇ ರೀತಿಯಾಗಿ ಮಾಡ್ಕೊಳ್ಳೋಣ. ನಾವು ಸಕ್ಕರೆ ಪಾಕ ತೆಗೆದುಬಿಟ್ಟು ಉಂಡೆ ಮಾಡಿರೋದ್ರಿಂದ ಬೇಗ ಹಾಳಾಗೋದಿಲ್ಲ. ನಮ್ಮ ಮನೆಯಲ್ಲಿ ಯಾವಾಗ ರವೆ ಉಂಡೆ ಮಾಡಿದ್ರೂ ಇದೇ ವಿಧಾನನೇ ಫಾಲೋ ಮಾಡೋದು. ನೋಡಿ, 1 ಗ್ಲಾಸ್ ರವೆಯಿಂದ ಇಷ್ಟು ರವೆ ಉಂಡೆಗಳಾಗಿದೆ. ನೋಡಿ ಎಷ್ಟು ಹದವಾಗಿ ಬಂದಿದೆ. ರುಚಿಯಾದಂಥ ರವೆ ಉಂಡೆ ಮಾಡೋ ವಿಧಾನನ ನೋಡಿದ್ರಲ್ಲ, ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.